ಆ, ಯಲಂಕ ರೈತರ ಸಂತೆಯಿಂದ ಕೊಡಿಗೇಹಳ್ಳಿ ಸರ್ಕಲ್ 120 ರೂಪಾಯಿ ಮೀಟರ್ ಬೀಳುತ್ತೆ. ನಾನು ಪ್ಯಾಸೆಂಜರ್ ಹತ್ರ ಕೇಳಿರೋದು 150 ರೂಪಾಯಿ. ಏನಕ್ಕಂತಂದ್ರೆ ಪ್ಯಾಸೆಂಜರ್ ಕಮ್ಮಿ ಮಾಡಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು 150 ರೂಪಾಯಿ ಕೇಳಿರೋದು. ನಾನು ಜಾಸ್ತಿ ಏನು ಕೇಳಿಲ್ಲ. ಇದಕ್ಕೆ ಅಲ್ಲಿರುವಂತ ಆಟೋ ಚಾಲಕರು ನನ್ನ ಮೇಲೆ ಹೊಡಿಯಕ್ ಬಂದ್ರು. ಕಾರಣ ಏನಂತ ಇಲ್ಲಿ ಪ್ಯಾಸೆಂಜರ್ ಅವರೇ ಅವ್ರ ಹತ್ರನೇ ಕೇಳಿ. ಅಣ್ಣ ಏನಂದ್ರ ಅಣ್ಣ ನಿಮ್ಗೆ 400 ರೂಪಾಯಿ ಕೇಳಿದ್ರು ನಾನು ಆಗಲ್ಲ ಅಂತ ಹೇಳಿದೆ. ಅವರು ಇನ್ನೊಂದು ಆಟೋ ಬರ್ತಾ ಇತ್ತು, ನಾನು ಕೇಳಿದಕ್ಕೆ 150 ರೂಪಾಯಿ ಬರ್ತೀನಿ. ಆಯ್ತು ಬನ್ನಿ ಸರ್ ಅಂತಂದ್ರೆ ಇವಾಗ ನನ್ನ ಗಲಾಟೆ ಬಂದಿದೆ. ಇವಾಗ ಒಬ್ಬ ಸಾಮಾನ್ಯ ಕೂಲಿ ಮಾಡೋ ಅಂತ ವ್ಯಕ್ತಿ, ಅಣ್ಣ ನೀವು ಎಷ್ಟಣ್ಣ ದುಡಿತೀರಾ ಒಂದ್ ದಿನಕ್ಕೆ? ಡೈಲಿ 1000 ದುಡಿತೀವಿ ನಾವು, ಅಲ್ಲ ಅನ್ನಲ್ಲ. 1000 ರೂಪಾಯಿ ದುಡಿದು ಅದರಲ್ಲಿ 400 ರೂಪಾಯಿ ಒಬ್ಬ ಒಂದು ಆಟೋ ಕೊಟ್ರೆ ನಿಮ್ಗೆ ಎಷ್ಟಣ್ಣ ಉಳಿಯುತ್ತೆ? 600 ರೂಪಾಯಿ ಉಳಿತದೆ. 600 ರೂಪಾಯಿ ನಿಮ್ ಮನೆ ನಡೆಯುತ್ತಾ? ಬೆಳೆಯಲ್ಲ. ಎಷ್ಟಾಗುತ್ತೆ ಅಷ್ಟು ಕೇಳಿ. ಇವಾಗ ನಾನು 120 ರೂಪಾಯಿ ಜಾಗಕ್ಕೆ 150 ರೂಪಾಯಿ ಕೇಳಿದೀನಿ ಸರ್. ನಾನೇನು ಸಾಚ ಅಂತ ನಾನು ಹೇಳ್ತಾ ಇಲ್ಲ. ನಾನು ಇರೋದನ್ನ ನಾನು ಹೇಳ್ತಾ ಇದ್ದೀನಿ. 120 ರೂಪಾಯಿ ಆಗೋ ಜಾಗಕ್ಕೆ 150 ರೂಪಾಯಿ ಕೇಳಿದ್ದೀನಿ. ಏನಕ್ಕಂತಂದ್ರೆ ಪ್ಯಾಸೆಂಜರ್ ಕಮ್ಮಿ ಮಾಡಿಸ್ತಾರೆ ಅಂತ. ಇವಾಗ ನನ್ನ ಮೇಲೆ ಹಲ್ಲೆ ಆಯ್ತು, ನನಗೆ ಹೊಡಿಯಕ್ ಬಂದ್ರು ಅಲ್ಲಿರುವಂತ ಆಟೋ ಚಾಲಕರು. ಇರೋದನ್ನ ನಾನು ಕೇಳಿದ್ದೀನಿ. ನಾನೇನು ಅವ್ರ ಹೊಟ್ಟೆ ಮೇಲೆ ಹೊಡೆದು ತಗೊಂಡೋಗ್ತಾ ಇಲ್ಲ ಪ್ಯಾಸೆಂಜರ್ನ. ಸುಮ್ಮನೆ ನನ್ನ ಮೇಲೆ ಹಲ್ಲೆ ಮಾಡಕ್ ಬರ್ತಾರೆ. ಇರೋದನ್ನ ಇರೋ ರೀತಿ ಹೇಳಿದ್ರೆ